ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಯಾರೆಲ್ಲ ಇಂಡಿಯನ್ ಏರ್ಫೋರ್ಸಿಗೆ ಸಿವಿಲಿಯನ್ ಪೋಸ್ಟ್ಗಳನ್ನು ಕಾಲ್ ಫಾರ್ಮ್ನ ಮಾಡಿದರೆ ಇದಕ್ಕೆ ಇನ್ನೂ ಕಾದರೂ ಯಾರು ಆಫ್ಲೈನ್ ಫಾರ್ಮ್ಗಳನ್ನು ತುಂಬಿಲ್ಲ. ಸೊ ಜಸ್ಟ್ ನೀವು 10th ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ಥರನಾಗಿ PUC ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಬಂದ್ಬಿಟ್ಟು 153 ಹುದ್ದೆಗಳನ್ನ ಕಾಲ್ ಫಾರ್ಮ್ನ ಮಾಡಿದಾರೆ. ಸೊ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂದರೆ ಈ ಫಾರ್ಮ್ಗಳಿದಾವೆ. ಈ ಫಾರ್ಮ್ಗಳನ್ನು ಒಂದು ಸೊಟ್ಟು ಪ್ರಿಂಟನ್ನು ತಗೊಂಡು ಈ ಥರ ಎನ್ವಲಪ್ಗಳನ್ನು ತೊಗೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಡೀಟೇಲಾಗಿ ಯಾವ ಥರ ಫಾರ್ಮನ್ನು ಫಿಲ್ಅಪ್ ಮಾಡಬೇಕಂತ ಹೇಳಿಸಿಂದ SJ ಪ್ಯಾರಾಮಿಲಿಟರಿ ಅಂತ ಹೇಳಿಸಿಂದ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಿರಿ. ಅದರಲ್ಲಿ ಮಾಹಿತಿ ಕೂಡ ನಿಮ್ಗೆ ಫಾರ್ಮ್ ಫಿಲ್ಅಪ್ ಮಾಡಿದ್ದನ್ನೇ ವಿಡಿಯೋನ ಹಾಕಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡಿಕೊಡ್ರಿ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಒಂದೊಂದು ಬೆಸ್ಟ್ ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸಿವಿಲ್ ಅಂತ ಹೇಳಿಸಿಂದ ಫಾರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಸೊ ಇದಕ್ಕೆ ಒಂದಿಷ್ಟು ಜನಕ್ಕೆ ಟ್ರೇಡ್ಗಳಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ, ಇನ್ನೊಂದಿಷ್ಟಕ್ಕೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು ಬೇಕಾಗಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ಆನ್ಲೈನ್ ಮುಖಾಂತರ ಅಲ್ಲ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ 15 ಜೂನ್ ವರೆಗೆ ಇರ್ತೈತಿ. ಆದ ಕಾರಣಕ್ಕೋಸ್ಕರ ಈಗಾಗಲೇ ಪ್ರಿಂಟ್ಔಟನ್ನು ತಗೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ರಿ. ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತ ಏನಾದರೂ ಅಗ್ನಿವ್ರ ಏಜ್ ಕಂಪ್ಲೀಟ್ ಆಗಿದ್ರೆ, ಏಜ್ನಲ್ಲಿ ಹೈಟ್ ಬಂದಿರಲಿಲ್ಲಪ್ಪ ಅಂದರೆ, ಏನೋ ಮೆಡಿಕಲ್ ಅನ್ಫಿಟ್ ಆಗಿದ್ದಪ್ಪ ಅಂದರೆ ಅವ್ನಿಗಾದ್ರೂ ವಿಡಿಯೋನ ಶೇರ್ ಮಾಡಿರಿ. ಅವನಾದರೂ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ತಾನೆ. ಪ್ರತಿಯೊಬ್ಬರು ನಮ್ಮ ಕರ್ನಾಟಕದವರಿಗೆ ಮೂಲೆಯಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಏನೋ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಮಾಡ್ಕೊಡ್ರಿ. ನಮ್ಮ ಫೇಸನ್ನು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಈಗಾಗಲೇ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.